ಇನ್ನು ಸರ್ಕಾರದ ಕೆಲ ನಿರ್ಧಾರಗಳು ಸರಿ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಆರ್ ಅಶೋಕ್ ಟೀಕೆ ಮಾಡ್ತಾ ಇದ್ದಾರೆ. ಕಾರಲ್ಲಿ ಒಬ್ಬರೇ ಓಡಾಡಿದ್ರೆ ದಂಡ ಹಾಕ್ತಾರಂತೆ, ಬಸ್ನಲ್ಲಿ 20 ಜನ ಓಡಾಡಿದ್ರೆ ಯಾರಿಗೆ ದಂಡ ಹಾಕ್ತಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. 50 ಸೀಟ್ ಬಸ್ನಲ್ಲಿ 20 ಜನ ಓಡಾಡಿದ್ರೆ ಹೇಗೆ? ಸಿಎಂ ಕೂಡ ಒಬ್ಬರೇ ತಾನೇ ಕಾರಲ್ಲಿ ಓಡಾಡೋದು, ಮಂತ್ರಿಗಳು ಕೂಡ ಒಬ್ಬೊಬ್ಬರೇ ಕಾರಲ್ಲೂ, ಆಗ ಯಾರಿಗೆ ದಂಡ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲು ರಸ್ತೆ ಗುಂಡಿಗಳನ್ನ ಸರಿ ಮಾಡಿ ಅಂತ, ಅಂದ್ರೆ ಈ ಬೆಂಗಳೂರು ಟ್ರಾಫಿಕ್ ಅನ್ನ ಸರಿಪಡಿಸಬೇಕಾದಂತ ನಿಟ್ಟಿನಲ್ಲಿ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಂಕರೇಜ್ ಮಾಡಬೇಕಿದೆ. ಆಮೇಲೆ ಈ ಕಾರ್ನಲ್ಲೂ ಒಬ್ಬೊಬ್ಬರೇ ಕಾರಲ್ಲಿ ಇರ್ತಾರೆ, ಅವರು ಕಾರ್ ತಗೊಂಡ್ಬರ್ತಾರೆ, ಇದರಿಂದ ಟ್ರಾಫಿಕ್ ಆಗುತ್ತೆ ಅನ್ನುವಂಥದ್ದೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ದಂಡ ಹಾಕಿ ಸರಿ ಮಾಡ್ತೀವಿ ಅನ್ನುವಂಥ ರೀತಿಲೆಲ್ಲ ಹೋದರೆ ಅದು ಬಹುಶಃ ಸಾಧ್ಯ ಆಗದೆ ಇರುವಂಥ ಸಂಗತಿ. ಬಟ್ ಏನು ಅಂತಂದರೆ ಈ ಬೈಕ್ಗಳಲ್ಲಿ ಓಡಾಡೋಕ್ಕೆ, ಆಮೇಲೆ ಈ ಕಾರಲ್ಲಿ ಶೇರಿಂಗಲ್ಲಿ ಓಡಾಡೋಕ್ಕೆ, ಇದನ್ನೆಲ್ಲ ಸರ್ಕಾರ ಎಂಕರೇಜ್ ಮಾಡಬೇಕು. ನಮ್ಮ ದುರಂತ ನೋಡಿ ಏನಾಗಿದೆ ಅಂತ ಅಂದರೆ, ಟ್ರಾಫಿಕ್ ಕಮ್ಮಿ ಮಾಡೋಕ್ಕೆ ಏನೆಲ್ಲ ಈ ವೆಹಿಕಲ್ಗಳೆಲ್ಲ ವ್ಯವಸ್ಥೆ ಇದೆಯೋ ಬೈಕ್ನಲ್ಲಿ, ಇದನ್ನೆಲ್ಲ ಬ್ಯಾನ್ ಮಾಡ್ಕೊಂಡು ಕೂತ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಆರ್ ಅಶೋಕ್ ಏನು ಹೇಳ್ತೀರಾ ಬನ್ನಿ ಕೇಳೋಣ. ಒಬ್ಬರೇ ಓಡಾಡಿದ್ರೆ ದಂಡ ಹಾಕ್ತೀರಾ? ಓಕೆ, ಆಯಿತು. ಬಸ್ಸಲ್ಲಿ ಏನಾದರೂ 50 ಸೀಟ್ ಇದೆಯಲ್ಲ, ಅದರಲ್ಲಿ 20 ಜನ ಓಡಾಡಿದ್ರೆ ಯಾರಿಗೆ ದಂಡ ಹಾಕ್ತೀರಾ? ಹೇಳ್ಬೇಕಲ್ಲ ನೀವು. ಬಸ್ ಯಾರ್ದು? ಸರ್ಕಾರದ್ದು. ಈ ಮಂತ್ರಿಗಳೆಲ್ಲ ಒಬ್ಬೊಬ್ಬರೇ ಓಡಾಡ್ತಾರಲ್ಲ, ಅವ್ರಿಗೆ ಎಷ್ಟು ದಂಡ ಹಾಕ್ತೀರಾ? ಮುಖ್ಯಮಂತ್ರಿನೂ ಒಬ್ಬೊಬ್ಬರೇ ಓಡಾಡೋದು, ಅವ್ರಿಗೆ ಎಷ್ಟು ದಂಡ ಹಾಕ್ತೀರಾ ನೀವು? ತೊಗಲಕ್ ಅನ್ನೋದು ಇದಕ್ಕೆ, ಸಿದ್ದರಾಮಯ್ಯ ತೊಗಲಕ್ ಸರ್ಕಾರ ಅನ್ನೋದು ಈ ತರ ಇದಕ್ಕೆ. ಇದೆಲ್ಲ ಕೋರ್ಟಲ್ಲಿ ಹೋದ್ರೆ ಚೀಮಾರಿ ಹಾಕ್ಸ್ಕೊಂತಾರೆ, ಸರ್ಕಾರ ಚೀಮಾರಿ ಹಾಕ್ಸ್ಕೊಂತಾರೆ. ಫಸ್ಟು ರಸ್ತೆ ಸರಿ ಮಾಡ್ರಿ, ರಸ್ತೆ ಸರಿ ಮಾಡಿ ಎಲ್ಲ ಸರಿ ಹೋಗುತ್ತೆ. ರಸ್ತೆ ಸರಿ ಮಾಡದೆ ಜನಗಳ ಮೇಲೆ ತೆರಿಗೆಗಳನ್ನು ಹಾಕೋದು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಪೊಲೀಸ್ ಟ್ರಾಫಿಕ್ ಅವ್ರಿಗೆ ತಿಂಗಳಿಗಿಷ್ಟು ಫೈನ್ ಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ. ಪ್ರತಿ ತಿಂಗಳು ಪೊಲೀಸರು ಜನಗಳನ್ನ ದಾರಿಯಲ್ಲಿ ಹೋಗೋರ್ನೆಲ್ಲ ಹಿಡಿದು ಕೈ ಮುಗಿತೀನಿ, ಯಾವ್ದಾದ್ರು ಒಂದು ಫೈನ್ ತಗೊಳ್ಳಿ ಅಂತ. ಕಾರಲ್ಲಿ ಒಬ್ಬರೇ